ಇನ್ನು ಅಜಯ್ ರಾವ್ ಅವ್ರಿಗೆ ಹಣಕಾಸಿನ ಸಮಸ್ಯೆ ಬಂದಾಗ ಸ್ವಪ್ನ ಅವರು ಡಿವೋರ್ಸ್ಗೆ ಕಾರಣ ಆಯ್ತಾ? ಸ್ವಪ್ನ ಅವರ ಡಿವೋರ್ಸ್ಗೆ ಅಜಯ್ ರಾವ್ ಅವರ ಹಣಕಾಸಿನ ಸಮಸ್ಯೆ ಕಾರಣ ಆಯ್ತಾ? ಕೆಲ ತಿಂಗಳ ಹಿಂದಷ್ಟೇ ಬಿಡುಗಡೆಯಾಗಿದ್ದ ಯುದ್ಧಕಾಂಡ ಸಿನಿಮಾ ಅಷ್ಟು ಹಿಟ್ ಆಗ್ಲೇ ಇಲ್ಲ. ಯುದ್ಧಕಾಂಡ ಮೇಲೆ ಅಜಯ್ ರಾವ್ಗೆ ಭಾರಿ ನಿರೀಕ್ಷೆ ಇತ್ತು, ಬಟ್ ಆದ್ರೆ ಅದು ಅಷ್ಟು ಸಕ್ಸಸ್ ಅನ್ನ ತಂದ್ಕೊಳ್ಳಿಲ್ಲ. ಆದರೆ ಸಿನಿಮಾ ನಿರೀಕ್ಷೆಗೆ ತಕ್ಕಂತೆ ಗಲ್ಲಾಪೆಟ್ಟಿಗೆಯಲ್ಲಿ ಸದ್ದು ಕೂಡ ಮಾಡಲಿಲ್ಲ. ಈ ಸಿನಿಮಾ ತಮ್ಮ ಇಷ್ಟದ ಈ BMW ಕಾರನ್ನು ಕೂಡ ಮಾರಾಟವನ್ನ ಮಾಡಿದ್ರು ಅಜಯ್ ರಾವ್ ಅವರು. BMW ಕಾರ್ ಮಾರಾಟದ ವೇಳೆ ಅವರ ಮಗಳ ಚರಿಷ್ಮಾ ವಿಡಿಯೋ ಒಂದು ವೈರಲ್ ಆಗಿತ್ತು. ಮಗಳು ಚರಿಷ್ಮಾ ಅಳುತ್ತಿದ್ರು. ಕಾರಿನ ಎದುರು ನಿಂತು ಚರಿಷ್ಮಾ ಅಳುತ್ತಿರುವ ವಿಡಿಯೋ ವೈರಲ್ ಆಗಿತ್ತು. ಈ ವಿಡಿಯೋ ವೈರಲ್ ಮಾಡಿದ್ದಕ್ಕೆ ಅಜಯ್ ರಾವ್ ಅವರು ಬೇಸರ ಕೂಡ ವ್ಯಕ್ತಪಡಿಸಿದ್ರು. ಹಣಕಾಸು ಸಮಸ್ಯೆ ಅಜಯ್ ರಾವ್ ಹಾಗೂ ಸ್ವಪ್ನ ಅವರ ಡಿವೋರ್ಸ್ಗೆ ಕಾರಣ ಆಯ್ತಾ? ಕೆಲ ತಿಂಗಳ ಹಿಂದಷ್ಟೇ ಬಿಡುಗಡೆಯಾಗಿದ್ದ ಯುದ್ಧಕಾಂಡ ಸಿನಿಮಾ ಅಷ್ಟೇನು ಸೌಂಡ್ ಮಾಡಲಿಲ್ಲ. ಕೆಲ ತಿಂಗಳ ಹಿಂದಷ್ಟೇ, ಈಗ ಒಂದು 2-3 ತಿಂಗಳಿಂದಷ್ಟೇ ಅಜಯ್ ರಾವ್ ಅವರ ಯುದ್ಧಕಾಂಡ ಸಿನಿಮಾ ಬಿಡುಗಡೆ ಆಯಿತು. ಅವರು ತುಂಬ ಒಂದು ಗ್ಯಾಪನ್ನು ತಗೊಂಡು ಮಾಡಿದಂಥ ಸಿನಿಮಾ. ಆಲ್ಮೋಸ್ಟ್ ಒಂದು 2 ವರ್ಷ ಸ್ಯಾಂಡಲ್ವುಡ್ಗೆ ಅವರು ಮತ್ತೆ ರೀಎಂಟ್ರಿ ಕೊಟ್ಟೇ ಇರಲಿಲ್ಲ. ಹೀಗಾಗಿ ಒಂದು ಒಳ್ಳೆ ನನ್ನ ಕಥೆಯೊಂದಿಗೆ ಬರ್ತಿದ್ದೀನಿ ಯುದ್ಧಕಾಂಡ ಸಿನಿಮಾ ಅಂತ ಹೇಳಿ ಅಜಯ್ ರಾವ್ ಅವರು ತುಂಬಾ ಚೆನ್ನಾಗಿ ಪ್ರಮೋಷನ್ಗಳನ್ನ ಮಾಡಿದ್ರು. ಮತ್ತು ಆ ಸಿನಿಮಾಗೋಸ್ಕರ ಅವರ ತುಂಬ ಇಷ್ಟವಾದ BMW ಕಾರು, ಅವರಿಗಷ್ಟೇ ಇಷ್ಟ ಅಲ್ಲ, ಅವರ ಮಗಳಿಗೂ ತುಂಬ ಇಷ್ಟವಾದ BMW ಕಾರು, ಚರಿಷ್ಮಾ ಅವರ ಮಗಳ ಹೆಸರು. ಅವರ ಮಗಳು BMW ಕಾರ್ನ ಸೇಲ್ ಮಾಡಬೇಕಾದ್ರೆ ಕಾರ್ ಮುಂದೆ ನಿಂತ್ಕೊಂಡು ಅಳ್ತಿದಂಥ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಎಲ್ಲರೂ ಕೂಡ ಅಜಯ್ ರಾವ್ ಅವರೇ ಯಾಕೆ ಕಾರ್ನ ಸೇಲ್ ಮಾಡ್ತಿದ್ದೀರಾ, ಪಾಪ ಆ ಮಗುನ ಯಾಕೆ ಕಳಿಸ್ತಿದ್ದೀರಾ ಅಂತ ಹೇಳಿ ಅದಕ್ಕೆ ಪೋಸ್ಟ್ ಕೂಡ ಮಾಡಿದ್ರು, ಕಮೆಂಟ್ ಕೂಡ ಮಾಡಿದ್ರು. ಎಸ್, ನೀವು ಗಮನಿಸ್ಬೋದು ಆ ದೃಶ್ಯಗಳನ್ನ. ಆ ಮಗು ಯಾವ ರೀತಿಯಾಗಿ ಕಾರ್ ಮುಂದೆ ನಿಂತ್ಕೊಂಡು ಅಳ್ತಿದೆ ಅನ್ನೋದನ್ನು, ಕಾರ್ನ ಸೇಲ್ ಮಾಡಬೇಡ ಪಪ್ಪ ಅಂತ ಹೇಳಿ. ಸೊ ಈ ವಿಡಿಯೋ ಕೂಡ ತುಂಬಾ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅಜಯ್ ರಾವ್ ಅವರು ಯುದ್ಧಕಾಂಡ ಸಿನಿಮಾದಿಂದ ತುಂಬಾನೇ ಸಾಲ ಮಾಡಿಕೊಂಡೆ ಅಂತ ಹೇಳಿ ಅವರೇ ಕೂಡ ಖುದ್ದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಕೆಲವೊಂದು ಇಂಟರ್ವ್ಯೂಸ್ಗಳಲ್ಲಿ. ಯುದ್ಧಕಾಂಡ ಸಿನಿಮಾದಿಂದ ಅಜಯ್ ರಾವ್ ಅವರು ತುಂಬಾ ಸಾಲ ಮಾಡ್ಕೊಂಡಿದ್ರು. ಈ ಸಾಲದಿಂದ ಅವ್ರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿದೆ, ಹಣಕಾಸು ಸಮಸ್ಯೆ ಆಗಿದೆ. ಸ್ವಪ್ನ ಅವ್ರಿಗೆ ಏನಾದರೂ ಡಿವೋರ್ಸ್ ತಗೊಳ್ಳೋದಕ್ಕೆ ಒಂದು ದೊಡ್ಡ ಕಾರಣ ಆಯ್ತಾ? ಈ ಮುಂಚೆ ಅಜಯ್ ರಾವ್ ಅವರು ಸಾಕಷ್ಟು ಹಣಕಾಸು ಸಮಸ್ಯೆಯನ್ನು ಎದುರಿಸಿದ್ದಾರೆ. ಬಟ್ ಆಗ ಸ್ವಪ್ನ ಅವರು ಜೊತೆಗೆ ನಿಂತಿದ್ರು. ಬಟ್ ಈ ಬಾರಿ ಈ ಒಂದು ಅಂದರೆ ಯುದ್ಧಕಾಂಡ ಸಿನಿಮಾದಲ್ಲಿ ಅವ್ರು ತೆಗೆದುಕೊಂಡಂಥ ನಿರ್ಧಾರಗಳು, ಅವ್ರು ಮಾಡ್ಕೊಂಡಂಥ ಸಾಲಗಳು ಜಾಸ್ತಿ ಆಗಿದ್ದರಿಂದ, ಯಾಕಂದರೆ ಕಾರು ಮಾರಕಿದ್ರು, ಆಮೇಲೆ ಸಾಕಷ್ಟು ಸಾಲ ತೊಗೊಂಡಿದ್ದೀನಿ ನಾನು ಈ ಸಿನಿಮಾಗಾಗಿ ಅಂತ ಹೇಳಿ ಅವರೇ ಹೇಳಿದರು. ಈ ಸಿನಿಮಾ ಸಕ್ಸಸ್ ಆದರೆ ಆ ಸಾಲಗಳನ್ನೆಲ್ಲ ತೀರಿಸೋದಾಗೂ ಕೂಡ ಹೇಳಿದರು. ಈಗ ಹಣಕಾಸಿನ ಸಮಸ್ಯೆ, ಆ ಹೊರೆ ಏನಿದೆ ಅದು ಜಾಸ್ತಿ ಆದಾಗ ಸಂಸಾರದಲ್ಲೂ ಕೂಡ ಬಿರುಕುಗಳು ಬರುತ್ತೆ. ಅಂದರೆ ಮನಿ ಈಸ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ವಾ. ದುಡ್ಡಿದ್ರೆ ದುನಿಯಾ, ದುಡ್ಡಿದ್ರೆ ಎಲ್ಲ, ದುಡ್ಡಿದ್ರೆ ಪ್ರೀತಿ ಕೂಡ. ಬಟ್ ಅವರು ಸ್ವಪ್ನ ಅವರು ದುಡ್ಡಿಗೋಸ್ಕರ ಅಜಯ್ ರಾವ್ ಅವ್ರನ್ನ ಯಾವತ್ತೂ ಲವ್ ಮಾಡಿ ಮದುವೆ ಆಗಿರಲಿಲ್ಲ. ಅವರು ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆ ಆಗಿದ್ರು. ಬಟ್ ಇಷ್ಟು ವರ್ಷ ಅನುಸರಿಸ್ಕೊಂಡು ತುಂಬ ಖುಷಿಯಾಗಿ ಜೀವನ ಮಾಡ್ಕೊಂಡು ಬಂದಂಥ ಜೋಡಿ. ಬಟ್ ಈಗ ಆ ದುಡ್ಡಿನ ಹೊರೆ ಏನಿದೆ, ಸಾಲದ ಹೊರೆ ಏನಿದೆ, ಅದು ಜಾಸ್ತಿ ಆದಾಗ ಮನಸ್ತಾಪಗಳು ಹೆಚ್ಚಾಗುತ್ತೆ, ಜಾಸ್ತಿ ಆಗುತ್ತೆ. ಇದೇನಾದರೂ ಕಾರಣ ಇರಬಹುದಾ ಅನ್ನೋದೊಂದು. ಮತ್ತು ಇನ್ನೊಂದೇನಂತಂದರೆ ಅಜಯ್ ರಾವ್ ಅವರು ಈ ಸಿನಿಮಾ ಅಂದರೆ ಸಿನಿಮಾ ಇಂಡಸ್ಟ್ರಿಯನ್ನೇ ನಂಬಿ ಬಂದವರು. ಅವರು ಈ ಹಿಂದೆ ಮಾಡ್ಕೊಂಡು ಬಂದಂಥ ಸಿನಿಮಾಗಳು ಎಲ್ಲವೂ ಸೂಪರ್ ಹಿಟ್ಟು. ಅವರು ಮಾಡಿದಂತಹ ಎಲ್ಲ ಸಿನಿಮಾಗಳು ಲವರ್ ಬಾಯ್ ಸಿನಿಮಾಗಳು. ಅಲ್ಲಿ ಪ್ರೀತಿಗೆ ಜಾಸ್ತಿ ಮಹತ್ವ ಇರ್ತಿತ್ತು. ಆ ಪ್ರೀತಿ ಅನ್ನೋ ಒಂದು ಎಮೋಷನ್ನಿಂದನೇ ಅಜಯ್ ರಾವ್ ಅವರು ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ವು. ಅಜಯ್ ರಾವ್ ಅವ್ರಿಗೆ ಒಂದಷ್ಟು ಲವರ್ಸ್ಗಳ ಒಂದು ಫ್ಯಾನ್ ಬೇಸ್ ಕೂಡ ಇದೆ ಅಜಯ್ ರಾವ್ ಅವರಿಗೆ. ಬಟ್ ಯುದ್ಧಕಾಂಡ ಸಿನಿಮಾದಲ್ಲಿ ಅಜಯ್ ರಾವ್ ಅವರು ಲಾಯರ್ ಆಗಿ ಕಾಣಿಸ್ಕೊಂಡಿದ್ರು. ಸೊ ಹಾಗಾಗಿ ಅಷ್ಟು ಸಕ್ಸಸ್ ಆಗಲಿಲ್ವಾ? ಯಾಕಂದರೆ ಅವರು ಕೂಡ ಹೇಳಿದರು, ನಾನು ಈ ಒಂದು ಸಿನಿಮಾದಿಂದ ಒಂದು ಹೊಸ ರೀತಿಯಾಗಿ ಹೊಸ ಥರದಲ್ಲಿ ಕಾಣಿಸ್ಕೋತಿದ್ದೀನಿ, ಹೊಸದಾಗಿ ಪ್ರಯತ್ನವೇನೋ ಪಡ್ತಿದ್ದೀನಿ ಅಂತ ಹೇಳಿ. ಬಟ್ ಅದು ಸಿನಿಮಾ ಅಷ್ಟು ಸದ್ದು ಮಾಡಲಿಲ್ಲ. ಬಟ್ ಅಜಯ್ ರಾವ್ ಅವರೇನಿದ್ದಾರೆ, ಅವರ ಒಂದು ಲವ್ ಸೀಕ್ವೆನ್ಸ್ಗಳು, ಅವರ ಒಂದು ಲವ್ ಸಿನಿಮಾಗಳು ಅದು ತುಂಬಾ ಸಕ್ಸಸ್ ಆಗಿ ಓಡಿದ್ವು. ಈ ಒಂದು ಸಕ್ಸಸ್ಫುಲ್ ಲವ್ ಸ್ಟೋರಿ ಸಿನಿಮಾಗಳು ಒಂದೊಂದ್ಸತಿ ನೋಡಿ ರಿಯಲ್ ಲೈಫಲ್ಲಿ ವರ್ಕೌಟ್ ಆಗಲ್ಲ
ಅಂದರೆ ಅವರು ಸ್ಕ್ರೀನ್ ಮೇಲೆ ಲವರ್ ಬಾಯೇ ಆಗಿರ್ಬೋದು, ಬಟ್ ರಿಯಲ್ ಲೈಫ್ನಲ್ಲಿ ಹಾಗಾಗಕ್ಕಾಗಲ್ಲ ಅನ್ನೋದಕ್ಕೆ ಅಜಯ್ ರಾವ್ ಅವರ ಒಂದು ಎಕ್ಸಾಂಪಲ್ಲು. ಗಮನಿಸ್ಬೋದು ನೀವು, ಎಲ್ಲ ಹೀರೋಯಿನ್ಗಳೇನಿದ್ದಾರೆ ಅವರ ಎಲ್ಲ ಕೌಟುಂಬಿಕ ಜೀವನದಲ್ಲಿ ಈ ಡಿವೋರ್ಸ್ ಅನ್ನೋದೀಗ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಎಲ್ಲರ ಬಾಯಲ್ಲೂ ಡಿವೋರ್ಸು. ಇತ್ತೀಚೆಗೆ ಯುವರಾಜ್ ಅವರು ಡಿವೋರ್ಸನ್ನು ತಗೊಂಡ್ರು, ಇನ್ನು ಚಂದನ್ ಶೆಟ್ಟಿ ನಿವೇದಿತಾ ಅವರ ಬಾಳಲ್ಲೂ ಡಿವೋರ್ಸ್ ಆಯಿತು. ಈಗ ಮತ್ತೆ ಅಜಯ್ ರಾವ್ ಅವರ ಸರ್ದಿ. ಇನ್ನು ಯುವರಾಜು ಹಾಗೂ ಅವರ ಶ್ರೀದೇವಿ ಅವರ ಪತ್ನಿ ಏನಿದ್ದಾರೆ, ಮತ್ತು ಇನ್ನೊಂದು ಚಂದನ್ ಶೆಟ್ಟಿ ನಿವೇದಿತಾ ಅವ್ರು ಏನಿದ್ದಾರೆ, ಅವ್ರದ್ದೆಲ್ಲ ಒಂದು 2-3 ವರ್ಷ ಮದುವೆ ದಾಂಪತ್ಯ ಜೀವನ, ಒಂದು 2-3 ವರ್ಷದ ಜೊತೆಗಿದ್ದಾರೆ. ಬಟ್ ಅಜಯ್ ರಾವ್ ಅವರು 10 ವರ್ಷಗಳಿಂದ ಜೊತೆಗಿದ್ದು ಈಗ ಡಿವೋರ್ಸ್ ತಗೊಳಕ್ ಮುಂದಾಗಿದ್ದಾರೆ ಅನ್ನೋದೇ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.